ರಾಜ್ಯ ರಾಜಕೀಯದಲ್ಲಿ ಕಂಪನಗಳು ಶುರುವಾಗಿ ಬಹಳ ತಿಂಗಳುಗಳಾಗಿದೆ. ಬಟ್ ಈ ಕಂಪನ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತಾ ಈ ವರ್ಷದಲ್ಲೇ ಅಥವಾ ಮುಂದಿನ ವರ್ಷಕ್ಕೆ ದುಡಿಕೆ ಆಗುತ್ತಾ ಅನ್ನೋ ಕುತೂಹಲ ಇದೆ. ನವೆಂಬರ್ ಕ್ರಾಂತಿಯ ಬಿರುಗಾಳಿ ನವೆಂಬರ್ ಶುರುವಾಗಿ ಆಲ್ಮೋಸ್ಟ್ ನಾವು ನೋಡ್ತಾ ಇದೀವಿ 13 ದಿನ ಆಗಿದೆ. ಸಿದ್ದು ಕ್ಯಾಂಪ್ನಿಂದ ಫುಲ್ ಟರ್ಮ್ ಮಿಸೈಲ್ ಪವರ್ ಶೇರ್ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಟೀಮ್ ಡಲ್ ಆಯ್ತಾ? ಹಾಗಾದ್ರೆ ಮೊದಲಿನಷ್ಟು ಅಗ್ರೆಸಿವ್ ಆಗಿ ಕಾಣಿಸ್ತಾ ಇಲ್ಲ. ಕೆಲವರು ಮೌನ, ತಾಳ್ಮೆ, ತಲ್ಲಣ, ಏನಾಗುತ್ತೋ ಭವಿಷ್ಯ ಅನ್ನುವಂತಹ ಆತಂಕ ಇವೆಲ್ಲವೂ ಕೂಡ ಡಿಕೆ ಶಿವಕುಮಾರ್ ಮುಖದಲ್ಲಿ ಇದ್ದ ಕಾಣಿಸ್ತಾ ಇದೆ ಅಥವಾ ಅವ್ರ ಟೀಮಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಡಿಕೆ ಶಿವಕುಮಾರ್ ಮುಂದಿನ ಆಯ್ಕೆಗಳು ಏನು? ಹಾಗಾದ್ರೆ ಪುನರ್ರಚನೆ ತಡ ಆದ್ರಷ್ಟೇ ಅಥವಾ ಪುನರ್ರಚನೆ ತಡೆದ್ರಷ್ಟೇ 6 ತಿಂಗಳ ಆಟನ, ಇಲ್ಲದೇ ಇದ್ರೆ ಕಷ್ಟನಾ ಅನ್ನೋದು ಒಂದು ಪ್ರಶ್ನೆ. ಡಿಸೆಂಬರ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತ್ಯಜಿಸುವ ತಂತ್ರ ಬಾಕಿ ಇದೆಯಾ? ಅವ್ರು ಲಾಸ್ಟ್ ಟೈಮ್ ಕೂಡ ಹೇಳಿದರು, ನನಗೆ ಸಂಘಟನೆ ಮಾಡಿಕೊಂಡು ಮತ್ತಿಲ್ಲಿ ಕ್ಯಾಬಿನೆಟ್ನಲ್ಲಿ ಇದ್ಕೊಂಡು ಕಷ್ಟ ಆಗ್ತಿದೆ, ನನಗೆ ಎಲೆಕ್ಷನ್ ಮುಗಿಯೋ ತನಕ ಜವಾಬ್ದಾರಿಯನ್ನು ವಹಿಸಿದ್ರು, ನಾನು ಮುಗಿಸಿದ್ದೀನಿ ಅಂತೆಲ್ಲ ಹೇಳಿದ್ರು ಡಿ ಕೆ ಶಿವಕುಮಾರ್. ಸೊ ಮುಂದೇನು ಅನ್ನೋದು ಕುತೂಹಲ. ಬಿಹಾರ ಎಲೆಕ್ಷನ್ ಕೂಡ ಆಯಿತು, ನಾಳೆ ರಿಸಲ್ಟು ಬಂದ್ಬಿಡುತ್ತೆ. ಇತ್ತ ಸಿದ್ದರಾಮಯ್ಯ ಕ್ಯಾಂಪ್ನ ಆಪ್ತ ಸಚಿವರು ಪೊಲಿಟಿಕಲ್ ಮಿಸೈಲ್ ಅನ್ನು ಹಾರಿಸ್ತಾ ಇದ್ದಾರೆ. ನಿನ್ನೆ ಅಷ್ಟೇ ಜಮೀರ್ ಅಹಮದ್ ಖಾನ್ ಅವರು ಒಂದು ರಿಯಾಕ್ಷನ್ ಕೊಟ್ಟರು, ನೋಡಿದ್ವಿ ನಾವು ಅದನ್ನ. 2028 ತನಕ ಸಿದ್ದರಾಮಯ್ಯ ಅವರೇ ಮುಂದುವರಿಲಿ, ಆಮೇಲೆ ಯಾರು ಬೇಕಾದರೂ ಆಗಲಿ ಅಂತೆಲ್ಲ ಹೇಳಿದ್ರು. ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ರಿಯಾಕ್ಷನ್ ಪಡ್ಕೊಂಡಾಗ ಅವ್ರು ಕೂಲಾಗಿ ರಿಯಾಕ್ಷನ್ ಕೊಟ್ಟರು. ನವೆಂಬರ್ನಲ್ಲಿ ಆಗದೇ ಇದ್ರು 4-5 ತಿಂಗಳ ಲಾಭದ ಲೆಕ್ಕಾಚಾರನ ಅವ್ರ ಮೌನದ ಹಿಂದೆ ಇಂಥದ್ದೊಂದು ಲೆಕ್ಕಾಚಾರ ಇದೆಯಾ? ಮೌನಾಸ್ತ್ರ ಪ್ರಯೋಗಿಸಿ ತಾಳ್ಮೆ ಪ್ರದರ್ಶನ ಮಾಡುವತ್ತ ಡಿ ಕೆ ಶಿವಕುಮಾರ್ ಚಿತ್ತವನ್ನು ನೆಟ್ಟಿದ್ದಾರಾ ಅಂತ. ಇವಾಗ ತಾಳ್ಮೆ ಅಂತಲ್ಲ, ನೀವು ನೋಡ್ಬೋದು, ಯಾವಾಗಲಾದರೂ ಅಷ್ಟೇ ಕಾಮೆಂಟ್ ಕಂಪೋಸ್ಡ್ ಆಗಿರ್ತಾರೆ. ಅವ್ರಿಗೆ ಸಿಗಬೇಕಾಗಿದ್ದ ಅಧ್ಯಕ್ಷ ಸ್ಥಾನ, ಅವ್ರಿಗೆ ಸಿಗಬೇಕಾಗಿದ್ದ ಮಿನಿಸ್ಟ್ರಿಗಿರಿ ಸಿಗಲಿಲ್ಲ ಅಂದರೂ ಆವಾಗಲೂ ಹಾಗೆ ಮಾತಾಡೋರು ಅವರು. ಈಗಲೂ ಅದನ್ನು ಕಂಟಿನ್ಯೂ ಮಾಡ್ತಿದ್ದಾರೆ. ಬೇಸಿಕ್ಲಿ ಅಗ್ರೆಸಿವ್ ಪೊಲಿಟಿಷಿಯನ್ ಅಲ್ಲ ಅವರು. ಈ ಮಾತುಗಳ ವಿಚಾರಕ್ಕೆ ಬಂದಾಗ ಅಥವಾ ಚೆಕ್ಮೇಟ್ ಇಡೋ ವಿಚಾರಕ್ಕೆ ಬಂದಾಗ. ಬಟ್ ಸಿ ಎಂ ಸಿದ್ದರಾಮಯ್ಯ ಅವರು ಹಂಗಲ್ಲ. ಡಿ ಕೆ ಶಿವಕುಮಾರ್ ಮುಂದಿರುವ ಆಯ್ಕೆಗಳು ಏನು? ಹಾಗಾದರೆ ಹೈಕಮಾಂಡ್ ಮುಂದೆ ಪವರ್ ಶೇರ್ ಕ್ಲೈಮನ್ನು ಮಾಡೋದು. ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ, ಈಗಾಗಲೇ ಡೇಟ್ಸ್ ಮೇಲೆ ಡೇಟ್ಸ್ ಕೊಟ್ಟು ಬಂದಿರ್ತಾರೆ. ರಿಮೈಂಡ್ ಮಾಡೋದಕ್ಕೆ ಅಂತ ಆಗಾಗ ಡೆಲ್ಲಿಗೆ ಹೋಗಿ ಬಂದಿದ್ರು. ಬಟ್ ಯಾವುದು ವರ್ಕೌಟ್ ಆಗೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ತ್ಯಜಿಸಿ ಒತ್ತಡವನ್ನು ಹೇರೋದು, ಪ್ರೆಷರ್ ಬಿಲ್ಡ್ ಮಾಡೋದು ಪ್ರತಿ ರಾಜಕಾರಣಿಯ ಪ್ಲಸ್ ಅದೇ. ನಾನು ಬಿಡ್ತೀನಿ, ನನ್ನ ಕೈಯಲ್ಲಿ ಆಗಲ್ಲ ಇನ್ನು ಅನ್ನೋದನ್ನು ಒಂದು ಅಸಮಾಧಾನದ ರೂಪದಲ್ಲಿ ತೋರಿಸಬಹುದು ಅಂತ ಅನಿಸುತ್ತೆ. ಸದ್ಯಕ್ಕೆ ಸಚಿವ ಸಂಪುಟ ಪುನರ್ರಚನೆಯನ್ನು ತಡಿಬೇಕು ಅನ್ನೋದು ಕೂಡ ಮೇಯ್ನ್ ಆಗಿರುವಂತಹ ಅಜೆಂಡಾಗಳ ಪೈಕಿ ಒಂದು. ಏನೂ ಆಗದೇ ಇದ್ದರೆ 5 ರಿಂದ 6 ತಿಂಗಳು ತಾಳ್ಮೆಯಿಂದ ಕಾಯುವುದು ಡಿ ಕೆ ಶಿವಕುಮಾರ್ ಅವರ ಆಯ್ಕೆಯ ಭಾಗ.